KPSC ಗ್ರೂಪ್ ಸಿ ಕ್ವಶನ್ ಪೇಪರ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇದು KPSCಯ 11/12/2016ರಂದು ಫೈನಲ್ ಕೀ ಆನ್ಸರ್ ನೋಡಿ. ಇಲ್ಲಿ GK ಸಬ್ಜೆಕ್ಟ್ 131 ಇದೆ. ಸೊ ಲೆಟ್ ಸ್ಟಾರ್ಟ್. ನೋಡಿ, ಒಂದನೇ ಪ್ರಶ್ನೆ ಏನೈತಿ ಅಂತಂದ್ರೆ, ಕೆಲವು ನಾಯಕರುಗಳನ್ನು ಕೊಟ್ಟಿದ್ದಾರೆ, ಅವರ ಜೋಡಿಸಿ ಅವರು ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಯಾವುದು ತಪ್ಪಾಗಿದೆ ಅಂತ ಏನೇನು ಇರ್ಬೇಕು, ಅದು ಏನೈತಿ, ಸರಿಯಾದ ಜೋಡಿಯನ್ನೇ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಮೇಲಿನ ಎಲ್ಲವೂ ಸರಿಯಾದ ಜೋಡಿ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಯನ್ನು ನೋಡೋದಾದರೆ, ಎರಡನೇ ಪ್ರಶ್ನೆ, ಈ ಪೈಕಿ ಯಾವ ಚಳುವಳಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರಿಂದಲೂ ಬೆಂಬಲ ಗಳಿಸಿತ್ತು ಅಂತ ಕೇಳಿದ್ದಾರೆ. ಖಿಲಾಫತ್ ಚಳವಳಿ. ನೋಡಿ, ಈ ಖಿಲಾಫತ್ ಚಳವಳಿಯ ಬಗ್ಗೆ ಸ್ವಲ್ಪ ತಿಳಿತಾ ಹೋದರೆ, ಇಲ್ಲಿ ಮುಸ್ಲಿಂ ಸಹೋದರರು ಏನು ಬ್ರಿಟಿಷರ ವಿರುದ್ಧ ಅಲ್ಲಿ ಅಂದರೆ ಬೇರೆ ಹೊರಗಡೆ ದೇಶ ಬಿಟ್ಟು ಹೊರಗಡೆ ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಮುಸ್ಲಿಮರ ಮೇಲೆ ಅಂತ ಇಲ್ಲಿ ಭಾರತದಲ್ಲಿ ಖಿಲಾಫತ್ ಚಳವಳಿಯನ್ನು ಆರಂಭ ಮಾಡ್ತಾರೆ. ಅದಕ್ಕೆ ಗಾಂಧೀಜಿಯವರ ಬೆಂಬಲವನ್ನು ಕೊಡ್ತಾರೆ. ಹಾಗಾಗಿ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತ ಹೇಳಿ ಇವರಿಬ್ಬರು ಏನು ಮಾಡ್ತಾರೆ ಅಂದ್ರೆ ಈ ಒಂದು ಚಳವಳಿಯ ರೂವಾರಿಗಳಾಗಿರ್ತಾರೆ. ನಂತರ ಮೂರನೇ ಪ್ರಶ್ನೆ, ವಲ್ಲಭಭಾಯಿ ಪಟೇಲ್ರವರಿಗೆ ಸರ್ದಾರ್ ಎಂಬ ಬಿರುದು ನೀಡಿದವರು ಯಾರು ಅಂತ ಕೇಳಿದರೆ, ಮಹಾತ್ಮ ಗಾಂಧೀಜಿಯವರು ವಲ್ಲಭಭಾಯಿ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದರು ಅಂಥೇಳಿ ಇಲ್ಲಿ ಗೊತ್ತಾಗ್ತದೆ. ಪ್ರಶ್ನೆ ನಂಬರ್ 4, ಸರಿಯಾದ ಹೊಂದಾಣಿಕೆ ಎಲ್ಲದ್ದು ಯಾವುದು ಅಂತ ಕೇಳಿದರೆ, ಬಾಲ್ ಗಂಗಾಧರ್ ತಿಲಕ್ ಅವರು ಬಾಂಬೆ ಅಸೋಸಿಯೇಷನ್ ಸರಿಯಾದ ಹೊಂದಾಣಿಕೆ ಅಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸರಿಯಾಗಿ ಹೊಂದಾಣಿಕೆ ಆಗಿದ್ದು ಮೇರಿ ಕಾರ್ಪೆಂಟರ್ ಅವರು ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್, ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್, ಆನಂದ್ ಮೋಹನ್ ರವರು ಇಂಡಿಯನ್ ಸೊಸೈಟಿ. ಇದು ಸರಿಯಾಗಿ ಉತ್ತರ ಆಗಿರ್ತದೆ. ಪ್ರಶ್ನೆ ನಂಬರ್ 5, ಅಕ್ಬರನ ವಿರುದ್ಧ ದಿಟ್ಟವಾಗಿ ಹೋರಾಡಿದ ಪ್ರಸಿದ್ಧ ರಾಣಿ ಚಾಂದ್ ಬೀಬಿ ಈ ಕೆಳಗಿನ ಯಾವ ರಾಜ್ಯದವಳು ಅಂತ ಕೇಳಿದರೆ, ಉತ್ತರ ಬಂದು ಅಹಮದ್ ನಗರ್. ಇನ್ನು ಬಾಬರನ ಮೃತದೇಹ ಗೋರಿಯನ್ನ ಆತನ ಆಕಾಂಕ್ಷೆಯಂತೆ ನಿರ್ಮಿಸಿದ್ದು ಎಲ್ಲಿ ಅಂತ ಹೇಳಿದ್ದಾರೆ, ಕಾಬೂಲ್ ಎಲ್ಲಿ ಬರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 7, ಇವುಗಳನ್ನು ಏರಿಕೆಯ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇ ಪಾನಿಪತ್ ಯುದ್ಧ ಎಷ್ಟರಲ್ಲಿ ಆಯಿತು? ತೈರಾನ್ ಯುದ್ಧ, ದ್ವಿತೀಯ ತೈರಾನ್ ಯುದ್ಧ 1526 ಅಲ್ವಾ? ಮೊದಲನೇ ಪಾನಿಪಟ್ಟು 1526, ಇದು ದ್ವಿತೀಯ ತೈರಾನ್ 1902 ಇರಬೇಕು. ರಾಜಧಾನಿ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ 1907 ಒಳಗೆ. ದೆಹಲಿ ಗೊತ್ತಿಲ್ಲ, ಅಹಮದ್ ಅಬ್ದಾಳಿ ನನಗೂ ಗೊತ್ತಿಲ್ಲ. ದೆಹಲಿ ರಾಜಧಾನಿ ವರ್ಗಾವಣೆ ಇದು ಇತ್ತೀಚೆಗೆ ಆಗ್ತದೆ, 1905 ಒಳಗೆ ಏನಾಗ್ತತಿ, ಇದು ಆಗ್ತದೆ. ಸ್ವಲ್ಪ ಕನ್ಫ್ಯೂಸ್ ಐತೆ, ನೋಡ್ಕೊಳ್ರಿ ನೀವೇ. ಇದ್ರ ಉತ್ತರ ಬಂದು BCAD ಅಂಥೇಳಿ. ನಂತರ 8ನೇ ಪ್ರಶ್ನೆ, ಪ್ರಾಚೀನ ಭಾರತ ಸಾಹಿತ್ಯ ಇತಿಹಾಸದಲ್ಲಿ ಪಾಣಿನಿ ಮತ್ತು ಪತಂಜಲಿಯರವರು ಅವರ ಪ್ರವರ್ಧಗೊಂಡಿದ್ದ ಈ ರಾಜ ಮನೆತನದಲ್ಲಿ ಅಂತ ಕೇಳಿದ್ದಾರೆ. ಶೃಂಗರ ಮನೆತನದೊಳಗೆ ಪಾಣಿನಿ ಮತ್ತು ಪತಂಜಲಿ ಅವರು ಇದ್ದರು ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ನಾವು ಯಾಕೆ ಈ ಕ್ವಶನ್ ಪೇಪರನ್ನು ನೋಡಬೇಕು ಅಂತಂದರೆ, ಯಾವ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ KPSC ಗ್ರೂಪ್ ಸಿಯಲ್ಲಿ, ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ತಯಾರಾಗಬೇಕು ಅನ್ನೋದೇ ಇದರ ಉದ್ದೇಶ. ಇಲ್ಲಿ ನಾನೇನು ಎಲ್ಲ ತಿಳಿದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಐ ಆಲ್ಸೋ ಲರ್ನರ್. ಈ ಕಟ್ಟಡ ನಿರ್ಮಾಣದ ಏರಿಕೆಯನ್ನು ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದರ ಉತ್ತರ ಸಿ ಅಂದರೆ ಇದು ಒಂದನೇದು ನೋಡ್ರಿ, ಮಲ್ಲಾಪುರಂ ದೇವಾಲಯ ಫಸ್ಟ್, ಸೆಕೆಂಡು ಪುರಿ ಜಗನ್ನಾಥ ದೇವಾಲಯ, ಥರ್ಡು ಕುತುಬ್ ಮಿನಾರ್, ಫೋರ್ತು ಮೀನಾಕ್ಷಿ ದೇವಾಲಯ. ಎಸ್. ನಂತರ ಫಿರೋಜ್ ಶಾ ತುಘಲಕನ ಕಾಲದಲ್ಲಿ ದೇಶದ ಕಂದಾಯವನ್ನು ಅನೇಕ ವಿಧಾನಗಳಿಂದ ಸಂಗ್ರಹಿಸಲಾಗುತ್ತಿತ್ತು. ಈ ಪೈಕಿ ಅದರಲ್ಲಿ ಇಲ್ಲದ್ದು ಯಾವುದು ಅಂತಂದ್ರೆ ಭೂಕಂದ ಹೆಚ್ಚಳ. ನೋಡ್ರಿ, ಭೂಮಿಯ ಫಲವತ್ತತೆ ಹೆಚ್ಚಳ, ಉತ್ಕೃಷ್ಟತೆ ಬೆಳೆಯ ಕೃಷಿ, ಇದ್ರ ಬಗ್ಗೆ ಕಂದಾಯ ವಸೂಲಿ ಮಾಡ್ತಾ ಇದ್ರು, ನೀರಿನ ಕರ, ತೋಟಗಳು. ಆದರೆ ಭೂ ಕಂದಾಯ ಹೆಚ್ಚಳ ಬಗ್ಗೆ ಇರಲಿಲ್ಲ. ಪಾರ್ಲಿಮೆಂಟ್ ಲೋಕಸಭೆಯ ಅವಧಿಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಮೊದಲ ಬಾರಿಗೆ ಈ ಅವಧಿ ವಿಸ್ತರಿಸಬಹುದು ಅಂತಂದರೆ 1 ವರ್ಷಗಳ ಕಾಲ ವಿಸ್ತರಿಸಬಹುದು. ಈಗ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಾವು ಕಾಣ್ತೀವಿ. ಒಮ್ಮೆ ಪಾಕಿಸ್ತಾನ, ಒಮ್ಮೆ ಚೀನಾ ದಾಳಿ ಮಾಡಿದಂಥ ಸಂದರ್ಭದೊಳಗೆ, ಇನ್ನೊಂದು ಆಂತರಿಕ ದಂಗೆ ಅಂಥೇಳಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಭಾರತ ದೇಶ ಎದುರಿಸಿದೆ. 2 ಪಾರ್ಲಿಮೆಂಟ್ ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ ಎಷ್ಟಿರುತ್ತೆ ಅಂದರೆ 6 ತಿಂಗಳು ಆಗಿರಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಧನ ಮಸೂದೆ ಪ್ರಾರಂಭವಾಗುವುದು ಅಂದರೆ ಲೋಕಸಭೆಯಲ್ಲಿ ಮಾತ್ರ, ಯಾಕಂದರೆ ಧನ ಮಸೂದೆ ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಆಗ್ತದ.
ಲೋಕಸಭೆ ಮಂಡನೆ ಆಗಬೇಕಾದ್ರೆ ರಾಷ್ಟ್ರಪತಿ ಅನುಮತಿ ಮೇರೆಗೆ ಮಾತ್ರ ಆಗುತ್ತೆ. ಇದು ರಾಜ್ಯಸಭೆಯಲ್ಲಿ ಕೂಡ ಮಂಡನೆ ಆದರೂ ಕೂಡ ಅವರು ಒಪ್ಪಿಗೆ ಕೊಡದೇ ಇದ್ದರು, ಕೇವಲ ಅಲ್ಲಿ ನಾಮ ಮಾತ್ರ ಕಳಿಸ್ತಿರ್ತಾರೆ. 14 ದಿನಗಳೊಳಗೆ ಒಪ್ಪಿಗೆ ಕೊಡದೇ ಹೋದರೆ ವಾಪಸ್ ಅದು ಒಪ್ಪಿಗೆ ಪಡೆದಿದೆ ಅಂತ ಅರ್ಥ. ಲೋಕಸಭೆಯ ಮೊಟ್ಟ ಮೊದಲ ಸ್ಪೀಕರ್ ಯಾರಾಗಿದ್ದರು ಅಂದರೆ JV ಮವಲಂಕರ್ ಅವರು ಆಗಿದ್ದರು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಅವಧಿಗೆ ಮುನ್ನವೇ ತಮ್ಮ ಹುದ್ದೆ ತ್ಯಜಿಸಲು ರಾಜೀನಾಮೆ ಪತ್ರವನ್ನು ಇವರಿಗೆ ನೀಡಬೇಕು ಅಂದರೆ ರಾಷ್ಟ್ರಪತಿಯವರಿಗೆ ನೀಡಬೇಕು, ಯಾಕಂದರೆ ಅವರಿಗೆ ಪ್ರಮಾಣವಚನ ಬೋಧಿಸಿರ್ತಾರೆ. ಹಾಗಾದರೆ ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣವಚನ ಬೋಧಿಸ್ತಾರೆ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಇನ್ನು ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ತಮ್ಮ ವಾರ್ಷಿಕ ವರದಿಯನ್ನು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಸಲ್ಲಿಸುವುದು ಇವರಿಗೆ ಅಂತ ಕೊಟ್ಟಿದ್ದಾರೆ. ಉತ್ತರ ಬಂದು ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಯಾರಿಗೆ ಸಲ್ಲಿಸ್ತಾರೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ. ಭಾರತದ ಫೆಡರಲ್ ವ್ಯವಸ್ಥೆಯ ಸರ್ಕಾರವನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಮಾಡಿ ರೂಪುಗೊಂಡಿದೆ. ಆದರೂ ಈ ಕೆಳಗಿನ ಯಾವ ಅಧಿಕಾರ ಅವರ ನಡುವೆ ಹಂಚಿಕೆಯಾಗಿಲ್ಲ ಅಂದರೆ ನ್ಯಾಯಾಂಗ ಹಂಚಿಕೆಯಾಗಿಲ್ಲ. 18ನೇ ಪ್ರಶ್ನೆ, ಮೊದಲ ಪಟ್ಟಿ ಮತ್ತು ಎರಡನೇ ಪಟ್ಟಿಯನ್ನು ಜೋಡಿಸಿ ಸರಿಯಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಭಾರತೀಯ ಜನತಾ ಪಕ್ಷ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ 1980ರಲ್ಲಿ. ಇನ್ನು ಮೆಂಡಲ್ ಆಯೋಗ ಅಧಿಕಾರ ಸ್ವೀಕಾರ ಯಾವಾಗಾಯಿತು ಅಂತಂದರೆ 1990ರಲ್ಲಿ. ಭಾರತದ ರಾಜ್ಯವೊಂದರಲ್ಲಿ ಮೊದಲ ಕಮ್ಯುನಿಸ್ಟ್ ಸರ್ಕಾರ ರಚನೆ ಆಗಿದ್ದು ಯಾವಾಗಂದರೆ 1957ರೊಳಗೆ. 42ನೇ ತಿದ್ದುಪಡಿ ನಿಲುವಳಿ ಅಂತ ಕೇಳಿದ್ದಾರೆ. ಇದು ಯಾವಾಗ ಅಂತಂದ್ರೆ 1976ರಲ್ಲಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. 19ನೇ ಪ್ರಶ್ನೆ, ಭಾರತದ ಸಾರ್ವಜನಿಕ ವೆಚ್ಚಕ್ಕಾಗಿ ಹಣ ಕುರಿತು ಅನುಮೋದನೆ ಮತ್ತು ಮಾಡುವ ಹಕ್ಕು, ಇದರಲ್ಲಿ ಯಾವುದು ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನಮಂಡಲ. ಇದು ವಿಧಾನಸಭೆ ಮತ್ತು ಲೋಕಸಭೆ ಆಗ್ತದೆ. ಇನ್ನು 20ನೇ ಪ್ರಶ್ನೆ, ಮೋಗ್ ಹೊಂಗ್ವಿ ರವರ ಇಂಟರ್ಪೋಲ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದದ್ದು ಯಾವ ರಾಷ್ಟ್ರದಲ್ಲಿ ಅಂತ ಕೇಳಿದರೆ ಚೀನಾದಲ್ಲಿ. ಭಾರತೀಯ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂದರೆ ನವೆಂಬರ್ 7ರಂದು ಆಚರಿಸಲಾಗ್ತದೆ. ಇನ್ನು ಕೇಂದ್ರದ ಯಾವ ಸಚಿವರು ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನ ಯೋಜನೆಯನ್ನು ದೆಹಲಿಯಲ್ಲಿ ಪ್ರಾರಂಭಿಸಿದರು? ಜಗತ್ ಪ್ರಕಾಶ್ ನಡ್ಡಾರ್ ಅವರು. ಈ ಕೆಳಗಿನವುಗಳಲ್ಲಿ ಕೂಕಾ ಚಳವಳಿ ಪ್ರಾರಂಭವಾದ ದೇಶ ಯಾವುದು ಅಂದರೆ ಪಂಜಾಬ್. ರಾಷ್ಟ್ರೀಯ ದಿನದರ್ಶಿಕೆಯ ಮೊದಲ ತಿಂಗಳ ಶಕೆ ವರ್ಷದಲ್ಲಿ ಯಾವುದು ಅಂದರೆ ಚೈತ್ರ. ಶ್ರಾವಣ, ಭಾದ್ರಪದ, ಫಾಲ್ಗುಣ ಹಿಂಗೆ ಬರುತ್ತಲ್ಲ ಅದು. 25ನೇ ಪ್ರಶ್ನೆ, ಶಾಂತಿ ಮತ್ತು ಭದ್ರತೆಯ ನಿರ್ವಹಣೆ ಕುರಿತು ವ್ಯವಹರಿಸುವ ವಿಶ್ವಸಂಸ್ಥೆ ಏಜೆನ್ಸಿ ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಸಮಿತಿ. ಲೈಫ್ ಆಫ್ ಪೈ ಚಲನಚಿತ್ರ ಇವರ ಕಾದಂಬರಿ ಆಧರಿಸಿದ್ದು ಅಂದರೆ ಯಾನ್ ಮಾರ್ಟಿಲ್ ರವರದು. ಹಡಗುಗಳು ಮತ್ತು ಅವುಗಳ ವರ್ಗ ಕಾರ್ಯನಿರ್ವಹಿಸುವುದು ಅಂತ ಕೊಟ್ಟಿದ್ದಾರೆ. ಇದರ ಉತ್ತರ ಬಂದು 4. ಇನ್ನು ಕೇಂದ್ರ ಸಂಶೋಧನಾ ಸಂಸ್ಥೆಗಳು ಅವುಗಳ ಪತ್ತೆ ಹಚ್ಚುವುದು. ನೋಡಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ. ಡೆಹ್ರಾಡೂನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ. ಅದೇ ರೀತಿ ಬೆಂಗಳೂರಿನಲ್ಲಿ ಯಾವುದೈತಿ ಅಂತಂದ್ರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿಗಳು. ನೆಕ್ಸ್ಟ್ ಥರ್ಡ್, ಜಮ್ಶೆಡ್ಪುರದಲ್ಲಿ ಇಂಡಿಯನ್ ಮೆಟಲರ್ಜಿಕಲ್ ಲ್ಯಾಬೊರೇಟರಿ. ಆ್ಯಂಡ್ ಲಕ್ನೋದಲ್ಲಿ ಸೆಂಟ್ರಲ್ ಡ್ರಗ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಐತಿ. ಇನ್ನು ವಿಕಿಲೀಕ್ಸ್ನ ಸ್ಥಾಪಕ ಜೂಲಿಯನ್ ಅಸ್ಸಾಂಜ್ ಸ್ವೀಡನ್ಗೆ ಉಚ್ಚಾಟನೆಗೆ ತಪ್ಪಿಸಿಕೊಳ್ಳಲು ಆಸರೆ ಪಡೆದಿದ್ದು ಎಲ್ಲಿ ಅಂದರೆ ಈಕ್ವೆಡರ್ ರಾಯಭಾರಿ ಕಚೇರಿಯಲ್ಲಿ. ಭಾರತ ಕೃಷಿ ವಲಯಕ್ಕೆ ಸಂಬಂಧಿಸಿದ ದಾಪ್ತುಗಳನ್ನು ಹೊಂದಿಸಿ ಬರೆಯಿರಿ. ನೋಡ್ರಿ, ರೌಂಡ್ ಕ್ರಾಂತಿ ಅದಕ್ಕೆ ಸಂಬಂಧಿಸಿದೆ ಅಂದರೆ ಆಲೂಗಡ್ಡೆ. ರೌಂಡ್ ಕ್ರಾಂತಿ ಆಲೂಗಡ್ಡೆಗೆ. ಬೂದ ಕ್ರಾಂತಿ ಇ. ಪಿಂಕ್ ಕ್ರಾಂತಿ ಡಿ. ಸಿಗಡಿ. ಹಳದಿ ಕ್ರಾಂತಿ ತೈಲ ಬೀಜಗಳು ಅಂದರೆ ಎಣ್ಣೆ ಬೀಜಗಳು ಆಗುತ್ತೆ. ನೆಕ್ಸ್ಟ್, ಸಾಳವ ನರಸಿಂಹ ಸಂಗಮ ವಂಶವನ್ನು ಮುಕ್ತಾಯ ಮಾಡಿ ವಿಜಯನಗರ ವಂಶ ಆಳ್ವಿಕೆ ಪ್ರಾರಂಭವಾಗಿದ್ದು ಈ ರಾಜರ ಆಳ್ವಿಕೆ ಕಾಲದಲ್ಲಿ, ಪ್ರೌಢರಾಯ ಕಾಲದಲ್ಲಿ. ಕೆಳದಿಯ ನಾಯಕರು ಪಾಳೆಗಾರರಾಗಿದ್ದರು ಇವರಿಗೆ ಅಂದರೆ ವಿಜಯನಗರ ಅರಸರಿಗೆ ಅವರು ಪಾಳೆಗಾರರಾಗಿದ್ದು. ಇಸ್ಲಾಂ ಆಸ್ಥಾನದ ಕವಿ ಆಗಿದ್ದು ಇವರ ಆಸ್ಥಾನದಲ್ಲಿ ಅಲ್ಲಾವುದ್ದೀನ್ ಹಸನ್. ಭಾರತದಲ್ಲಿ ಬೆಳೆ ಇಳುವರಿಯ ತಗ್ಗಿಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಸಣ್ಣ ಗಾತ್ರದ ಹಿಡುವಳಿ ಆಗಿರ್ಬೋದು, ಸಾಂಪ್ರದಾಯಿಕ ಕೃಷಿ ವಿಧಾನ, ಇನ್ನೊಂದು ಕೃಷಿ ಯಾಂತ್ರಿಕತೆ ಕೀಳು ಮಟ್ಟ ಇರುವುದರಿಂದ. ಇನ್ನು ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಸರಿದೂಗಿಸಿ ಇಟ್ಕೊಡ್ತಾರೆ. ಪಂಗಡಗಳು ನೆಲೆಸಿರುವವರು ಆದಿವಾಸಿಗಳು ಎಲ್ಲಿ ನೆಲೆಸ್ತಾರ ಅಂತಂದ್ರೆ ಆದಿವಾಸಿಗಳು ಮಧ್ಯಪ್ರದೇಶ್. ಮುಪ್ಲಾಗಳು ಎಲ್ಲಿ ಕಂಡು ಬರ್ತಾರ ಅಂತಂದ್ರೆ ಕೇರಳದೊಳಗೆ
ಥೋಡ್ ಅಂತಕ್ಕಂಥ ಜನಾಂಗ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ, ಅಂಗಾಮಿಗಳು ಮಣಿಪುರದೊಳಗೆ. ನೆಕ್ಸ್ಟ್ ಪ್ರಶ್ನೆ, ಯಾವುದೇ ಮಿಲಿಯನ್ ಜನಸಂಖ್ಯೆ ನಗರವನ್ನು ಹೊಂದಿಲ್ಲದ ರಾಜ್ಯ ಯಾವುದು ಅಂತ ಕೇಳಿದರೆ 1 ಮತ್ತು ಛತ್ತೀಸ್ಗಢ ಮತ್ತು ಒರಿಸ್ಸಾ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳನ್ನಾಗಿ ಆಧರಿಸಿ ಸರಿಯಾದ ಹುಡುಕಿ ಅಂತ ಕೊಟ್ಟಿದ್ದಾರೆ. ಉತ್ತರ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಭಾರತ ಸಾಗರ ಆವೃತ ಜಲಗಡಿಯ 6100 ಜಲಗಡಿಯನ್ನು ಹೊಂದೈತಿ. ಭಾರತ ಅಫ್ಘಾನಿಸ್ತಾನ್ ಗಡಿ ಡ್ಯುರಾಂಡೋ ರೇಖೆ ಎನ್ನಲಾಗುತ್ತದೆ, ಅದು ಸರಿ ಐತಿ. ಭಾರತ ಸಾಗರ ವೃತ್ತ ಗಡಿ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು ಸೇರಿದಂತೆ 7516 ಐತಿ. ಪಾಕಿಸ್ತಾನದೊಂದಿಗೆ ಗಡಿ ಅಂತಿಮಗೊಳಿಸಿದ ರ್ಯಾಡ್ಕ್ಲಿಫ್ ಅವಾರ್ಡ್ ನೊಂದಿಗೆ ಅಂತ ಮೇಲಿನ ಎಲ್ಲವೂ ಸರಿಯಾಗಿದೆ. ವಿಸ್ತೀರ್ಣ ಆಧಾರಿತ ವಿಶ್ವದಲ್ಲಿ ಭಾರತ ಎಷ್ಟನೇ ಸ್ಥಾನದಾಗ ಐತಿ ಅಂದರೆ 7ನೇ ಸ್ಥಾನದಾಗ, ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿ ಐತಿ. ಭಾರತೀಯ ಭೂಗರ್ಭೀಯ ಕಾಲಮಾನದಲ್ಲಿ ಸರಿಯಾದ ಕಾಲಾನುಕ್ರಮ ಶ್ರೇಣಿಕೆ ಅಂದರೆ ಆರ್ಕಿಯನ್, ಪುರಾನ್, ದ್ರಾವಿಡ್, ಆರ್ಯನ್. ಓಣಂ ಈ ರಾಜ್ಯದ ಪ್ರಮುಖ ಹಬ್ಬ, ಕೇರಳದ್ದು ಅದು. ನಂತರ 41ನೇ ಪ್ರಶ್ನೆ, ಸಂವಿಧಾನದ 371 ಪರಿಚ್ಛೇದದ ಅನ್ವಯ ಹೈದರಾಬಾದ್ ಕರ್ನಾಟಕ ಪ್ರದೇಶದ 6 ಹಿಂದುಳಿದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ನೀಡಿರುವುದು ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ನಿರ್ಮಿಸಲು. ಈ ಕೆಳಗಿನವುಗಳಲ್ಲಿ ಭಾರತದ ಮೊದಲನೆಯ ಜೈವಿಕ ವನ್ಯಧಾಮ ಯಾವುದು ಅಂದರೆ ನೀಲಗಿರಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅಧ್ಯಕ್ಷನಾಗಲು ಚುನಾವಣೆಗೆ ಅಗತ್ಯವಾದ ಅರ್ಹತೆಯಾಗಿಲ್ಲ. ಅವಳು ಸ್ನಾತಕೋತ್ತರ ಪದವಿಯನ್ನು ಹೊಂದಬೇಕಾಗಿರೋದು ಅವಶ್ಯಕತೆ ಇಲ್ಲ. ಅವರು ಭಾರತ ಪೌರರಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಭಾರತ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು. ಅವರು ಮಾತ್ರ ರಾಷ್ಟ್ರಪತಿ ಆಗೋದಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ. 44ನೇ ಪ್ರಶ್ನೆ, ಭಾರತ ಬೃಹತ್ ಆರ್ಥಿಕ ನೀತಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹಿಂಬಾಲಿಸುತ್ತದೆ ಅಂತ ಕೇಳಿದರೆ ಭಾರತ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನರೇಗಾವು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ಬಿ ಮತ್ತು ಸಿ ಮತ್ತು ಡಿ. ಸಾರ್ವಜನಿಕ ಸ್ವತ್ವ ಸೃಷ್ಟಿ, ಜೀವನೋಪಾಯದ ಭದ್ರತೆ. 46 ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ನಿಯೋಗ ಎರಡನೇ ಘಟಕ ಎಂದರೆ ಬಿ ಮತ್ತು ಡಿ. ನಗರ ಮೂಲಸೌಕರ್ಯಗಳು ಮತ್ತು ನಗರದ ಬಡವರಿಗೆ ಮೂಲಸೌಕರ್ಯಗಳನ್ನು ಒದಗಿಸುವಂಥದ್ದು. ಕರ್ನಾಟಕದಲ್ಲಿ ವಾತ್ಸಲ್ಯ ವಾಣಿ ಕಾರ್ಯಕ್ರಮವು ಇದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಬಿ. ಅಲಿಪ್ತ ಚಳವಳಿಯ ಮೂಲ ತತ್ವಗಳ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಬರುವುದಿಲ್ಲ ಅಂದರೆ ಪರಸ್ಪರ ಆಕ್ರಮಣ ಪ್ರವೃತ್ತಿ ರಹಿತತೆ, ಸಮಾನತೆ ಮತ್ತು ಪರಸ್ಪರ ಲಾಭ, ಶಾಂತಿಯುತ ಸಹ ಅಸ್ತಿತ್ವ, ಮಾರುಕಟ್ಟೆ ಬಲಗಳಿಗೆ ಭೇದಿಸುವಿಕೆ. ಇದು ರಾಂಗ್. ಕೆಳಗಿನವುಗಳಲ್ಲಿ ಪ್ರಾದೇಶಿಕ ಸಹಕಾರದ ದಕ್ಷಿಣ ಏಷ್ಯನ್ ಸಭೆಗಳಲ್ಲಿ ಸದಸ್ಯನಾಗಿಲ್ಲದ ರಾಷ್ಟ್ರ ಒಳಗೊಂಡ ಗುಂಪು ಯಾವುದು ಅಂತ ಕೇಳಿದರೆ ಪಾಕಿಸ್ತಾನ್, ಚೀನಾ, ಭೂತಾನ್. ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್, ಭೂತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ಮಾಲ್ಡೀವ್ಸ್ ಇವೆಲ್ಲವೂ ಕೂಡ ಒಂದವು. ಚೀನಾ ಮಾತ್ರ ದಕ್ಷಿಣ ಏಷ್ಯಾದೊಳಗೆ ಬರೋದಿಲ್ಲ. ಭಾರತದ ಸಾರ್ವಜನಿಕ ವಲಯದ ಉಕ್ಕಿನ ಸ್ಥಾವರದಲ್ಲಿರುವ ಸ್ಥಳ ಹೊಂದಿಸಿ ಬರೆಯಿರಿ. ರೂರ್ಕೆಲಾ, ಒರಿಸ್ಸಾದೊಳಗೆ. ಇದು ಯಾರ ಸಹಕಾರದೊಂದಿಗೆ ಅಂತಂದ್ರೆ ಜರ್ಮನಿ. ಇನ್ನು ಭಿಲಾಯಿ ರಷ್ಯಾ ಸರ್ಕಾರದ ಸಹಯೋಗ. ದುರ್ಗಾಪುರ ಬ್ರಿಟಿಷ್ ಸರ್ಕಾರದ್ದು. ನೆನ್ಪಿಟ್ಕೊಳ್ರಿ, ನೋಡ್ರಿ ಯಾವ ಪರಿ ಕೇಳ್ತಾರೆ. ಇನ್ನು ಭಾರತದ ವಿವಿಧ ರಾಜ್ಯಗಳ ನಡುವಿನ ಸಂಪನ್ಮೂಲಗಳ ಹಂಚಿಕೆಯನ್ನು ಅದರ ಶಿಫಾರಸಿನ ಮೇರೆಗೆ ಮಾಡಲಾಗುತ್ತದೆ. ಹಣಕಾಸಿನ ಆಯೋಗ ಇದು ಎಷ್ಟನೇದ್ರಿ? 14ನೇದ್ದು. 14ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು NK ಸಿಂಗ್ ಅಂಥೇಳಿ. ಈಗ 15ನೇ ಹಣಕಾಸಿನ ಆಯೋಗ ಅದು ಮೊನ್ನೆ ಆಗಿದ್ದಾರೆ, ಪನಗಾರಿ ಅಂಥೇಳಿ ನೇಮಕ ಮಾಡಲಾಗಿದೆ. ಎಸ್. ಭಾರತ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸಿದವರು ಹಣಕಾಸಿನ ಮಂತ್ರಾಲಯ. ಇಲ್ಲಿ ಬಜೆಟ್ ಮತ್ತು ಇದ್ರ ಬಗ್ಗೆ ಗೊತ್ತಿರಲಿ ನಿಮಗೆ. ಆರ್ಥಿಕ ಸಮೀಕ್ಷೆ ಅಂತಂದ್ರೆ ಒಂದು ವರ್ಷದಲ್ಲಿ ಹಿಂದಿಂದು ಅಂದರೆ 2024 ನಡೆದತ್ತಲ್ಲ, 2022ರಿಂದ 23 ಅವಧಿ ಏನೇನು ಕೆಲಸಗಳಾಗಿದೆ ಅಂತ ಹೇಳೋದು ಸಮೀಕ್ಷೆ ಮೂಲಕ ಆರ್ಥಿಕ ಸಮೀಕ್ಷೆ ಅಂತ ಕರೀತಾರೆ. ಅದೇ ರೀತಿ ಮುಂದಿನ ವರ್ಷ 2023ರಿಂದ 24ರವರೆಗೆ ನಾವು ಏನೇನು ಖರ್ಚು ಮಾಡ್ತೀವಿ ಅಂತ ಹೇಳೋದು ಅದು ಬಜೆಟ್ ಆಗ್ತದೆ. ಅರ್ಥ ಆಯ್ತು ರೀ? ಹಣದ ಅಪಮೌಲ್ಯೀಕರಣ ಇದಕ್ಕೆ ದಾರಿ ಮಾಡಿಕೊಡುತ್ತದೆ ಅಂದರೆ ವಿದೇಶಿಗಳ ಬೆಲೆಗಳ ಕುಸಿತ. ಇನ್ನು RBI ನಗದು ಮೀಸಲು ಅನುಪಾತವನ್ನು ಕೆಳಗಿಳಿಸಿದ್ದಲ್ಲಿ ಅದು ಸಾಲ ಸೃಷ್ಟಿಯ ಮೇಲೆ ಪ್ರಭಾವ ಬೀರುತ್ತೆ, ಅದನ್ನು ಹೆಚ್ಚಿಸುತ್ತದೆ. ನಬಾರ್ಡನ್ನು ಇದರ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಅಂದರೆ ಶಿವರಾಮನ್ ಸಮಿತಿಯ ಮೇಲೆಗೆ ನಬಾರ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ನಬಾರ್ಡ್ ಆಯಿತಾ.
ನಬಾರ್ಡ್ ನೋಡ್ರಿ, ನಬಾರ್ಡ್ ಏನೋ ಸರಿ ಹೇಳ್ತೀನಿ. ಇದರ ಶಿಫಾರಸ್ಸಿನ ಮೇರೆಗೆ ಸ್ಥಾಪಿಸಲಾಯಿತು ಅಂದರೆ ಶಿವರಾಮನ್ ಸಮಿತಿ. 56ನೇ ಪ್ರಶ್ನೆ, 10ನೇ WTOನ ಸಮ್ಮೇಳನ ಎಲ್ಲಿ ನಡೀತು ಅಂದರೆ ನೈರೋಬಿಯಲ್ಲಿ ನಡೆಯಿತು. ನಂತರ ಬರ್ತಕ್ಕಂಥದ್ದು 2011ರ ಜನಗಣತಿ ಮೇರೆಗೆ ಯಾವ ರಾಜ್ಯ ಕೇರಳ ಮತ್ತು ಲಕ್ಷದ್ವೀಪಗಳ ನಂತರ 3ನೇ ಸ್ಥಾನದ ಮಹಿಳಾ ಸಾಕ್ಷರತೆ ಗಳಿಸಿದೆ ಅಂದರೆ ಮಿಜೋರಾಂ ರಾಜ್ಯ. 58ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಪಹಲ್ ಯೋಜನೆ ಇದಕ್ಕೆ ಸಂಬಂಧಿಸಿದರೆ ಗ್ರಾಹಕರ LPG ಸಬ್ಸಿಡಿ ವರ್ಗಾವಣೆ ಮಾಡೋದಕ್ಕೋಸ್ಕರ. ವಾಯುಗೋಳ ಸ್ಟ್ರಾಟೋಸ್ಫಿಯರ್ದಲ್ಲಿ ಯಾವ ಓಝೋನ್ ಇದೆ ಅಂತ ಕೇಳಿದರೆ ಯಾವ ಪದರ ಇದೆ ಅಂದರೆ ಓಝೋನ್ ಪದರ ಇದೆ. ಇನ್ನು ನೆಕ್ಸ್ಟ್ ಪಂಚಾಯತ್ ರಾಜ್ ಸಂಬಂಧಿಸಿದಂತೆ ಈ ಚುನಾವಣೆಯನ್ನು ನಡೆಸೋದು ಯಾವುದು ಅಂತಂದರೆ ರಾಜ್ಯ ಚುನಾವಣಾ ಆಯೋಗ. ಇನ್ನು ಮಹಿಳಾ ಸಾಂತ್ವನ ಅಂದರೆ ನೊಂದ ಮಹಿಳೆಯರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡುವುದು. ಭಾಗ್ಯಲಕ್ಷ್ಮಿ ಅಂತಂದರೆ ಲಿಂಗಾನುಪಾತವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು. ಭಾರತ ನಿರ್ಮಾಣ ಅಂತಂದ್ರೆ ಏನಂದ್ರು ಗ್ರಾಮೀಣ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸೋದು. ಆಜೀವಿಕಾ ಅಂತಂದ್ರೆ ಗ್ರಾಮೀಣ ಜೀವನೋಪಾಯ ಭದ್ರತೆಯನ್ನು ಒದಗಿಸುವಂಥದ್ದು. ಇನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇದನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ 63ನೇದು, ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಸಲು ಅರ್ಹತೆ ಗಳಿಸಿದ ಮೊದಲ ಮಹಿಳಾ ಜಿಮ್ನಾಸ್ಟಿಕ್ ಮತ್ತು ರಿಯೋ ಒಲಿಂಪಿಕ್ಸ್ನಲ್ಲಿ ವಾಲ್ಟ್ ಘಟನೆಯಲ್ಲಿ 4 ಪೂರ್ಣಗೊಳಿಸಿದ ಮಹಿಳೆ ಯಾರು ಅಂದರೆ ದೀಪಾ ಕರ್ಮಕರ್ ಅವರು. ನಂತರ ನೋಡಿ, ಐರಮ್ ಚಾನು ಶರ್ಮಿಳಾರವರು 9ನೇ ಆಗಸ್ಟ್ 2016ರಂದು 16 ವರ್ಷಗಳ ದೀರ್ಘಕಾಲ ಉಪವಾಸ ನಂತರ ಉಪವಾಸ ಮುಷ್ಕರ ನಿಲ್ಲಿಸಿ ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಮಣಿಪುರ. ಸುಮಾರು 16 ವರ್ಷಗಳ ಕಾಲ 9ನೇ ಆಗಸ್ಟ್ರಂದು ಸುಮಾರು ವರ್ಷಗಳ ಕಾಲ ಏನು ಮಾಡಿದ್ರು ಅವರು 16 ವರ್ಷಗಳ ಕಾಲ ಉಪವಾಸ ಇದ್ದರು. ಅಂದರೆ ಮೆಡಿಕಲಲ್ಲಿ ಸಲಾನ್ ಹಚ್ಕೊಂಡು ಅವ್ರು ಬದುಕಿದ್ರು. ಆಗಸ್ಟ್ 2016 ಆರಂಭದ ಸಮಯದಲ್ಲಿ 77,000 ಭಾರತೀಯ ಕೆಲಸಗಾರ ಶಿಬಿರದಲ್ಲಿ ಆಹಾರವಿಲ್ಲದೆ ದುಸ್ಥಿತಿಯ ಉಪವಾಸ ವಿರುದ್ಧ ಯಾವ ದೇಶದಲ್ಲಿದೆ ಅಂದರೆ ಸೌದಿ ಅರೇಬಿಯಾದಲ್ಲಿ. ಕಾಲಾನುಕ್ರಮದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ಗಳ ಸರಿಯಾದ ಕ್ರಮವನ್ನು ಬಿಮಲ್ ಜಲನ್, YV ರೆಡ್ಡಿ, ಅವರಾದಮೇಲೆ ಸುಬ್ಬರಾವ್, ರಘುರಾಮ್ ರಾಜನ್, ಈಗ ಯಾರಿದ್ದಾರೆ ಕಮೆಂಟ್ ಮಾಡಿರಿ. ತೆಲಂಗಾಣವು ಭಾರತದ ಡ್ಯಾಶ್ ರಾಜ್ಯವಾಗಿದೆ ಅಂದರೆ 29ನೇ ರಾಜ್ಯವಾಗಿದೆ. ಈಗ ಮತ್ತೆ 28 ಯಾಕಂತಂದರೆ ಈಗ ಕೇಂದ್ರಾಡಳಿತ ಪ್ರದೇಶ ಮಾಡಿದಾರಲ್ಲ ಜಮ್ಮು ಕಾಶ್ಮೀರ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ NITIನ ಆಯೋಗ ಯಾವ ವರ್ಷ ಜನವರಿ 1ನೇ ತಾರೀಕು ಸ್ಥಾಪಿಸಲಾಯಿತು ಅಂದರೆ ನೀತಿ ಆಯೋಗ 2015ರಲ್ಲಿ. ಭಾರತ 14ನೇ ಹಣಕಾಸು ಆಯೋಗದ ರಾಜ್ಯ ತೆರಿಗೆ ಹಸ್ತಾಂತರಿಸಲು ಹೆಚ್ಚಳವನ್ನು ಶಿಫಾರಸು ಮಾಡಿದ ತೆರಿಗೆ ಬಾಬ್ಜೆ ಪಾಲಿನ ಶೇಕಡ ಎಷ್ಟು ಅಂದರೆ 10%. 32 ಇತ್ತು, ಅದನ್ನು 42 ಮಾಡೈತಿ, 42%. ಯಾವ ನಗರವು 100 ಕಿಲೋಮೀಟರ್ ಉತ್ತರದಲ್ಲಿ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ ಇದೆ ಅಂದರೆ ಹೈದರಾಬಾದ್. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚಿನ ರಾಜ್ಯಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಉತ್ತರ ಪ್ರದೇಶ್. ಇತ್ತೀಚಿನ FARC ಮತ್ತು ಕೊಲಂಬಿಯಾ ಸರ್ಕಾರದ ನಡುವಿನ ಶಾಂತಿ ಮಾತುಕತೆ ಯಾವ ವ್ಯಕ್ತಿಗೆ ವಿಶ್ವಸಂಸ್ಥೆ 2016ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿದೆ ಅಂದರೆ ಜುವಾನ್ ಮ್ಯಾನ್ಯುಯೆಲ್ ಸಂಟೋಸ್ ರವರಿಗೆ. TRPS ಯಾವ ಬಹುರಾಷ್ಟ್ರೀಯ ಸಂಸ್ಥೆಗೆ ಸಂಬಂಧಿಸಿದೆ ಅಂದರೆ WTOಗೆ. ಈ ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ದಕ್ಷಿಣ ಚೀನಾ ಸಮುದ್ರದ ವಿಷಯದಲ್ಲಿ ಚೀನಾ ದೇಶಕ್ಕೆ PCAಗೆ ಸೆಳೆದಿದ್ದು ಫಿಲಿಪೈನ್ಸ್ ದೇಶ ಸತ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ ಉತ್ತರ. ಇನ್ನು ಮಸಾಲ್ ಬ್ರ್ಯಾಂಡ್ಗಳೆಂದರೇನು ಅಂದರೆ ಭಾರತ ಹಣ ಮೌಲ್ಯದೊಂದಿಗೆ ವಿದೇಶಿ ಬಿಡುಗಡೆಯಾದ ಬ್ರ್ಯಾಂಡ್ಗಳು. 76ನೇದು, ಇತ್ತೀಚೆಗೆ ಸಾರ್ವಜನಿಕ ವಲಯದಲ್ಲಿ ಯಾವ ಬ್ಯಾಂಕನ್ನು ಡೊಮೆಸ್ಟಿಕ್ ಸ್ಟಟಿಮ್ಯಾಟಿಕಲ್ ಎಂಪವರ್ಮೆಂಟ್ ಬ್ಯಾಂಕ್ ಎಂದು ರಿಸರ್ವ್ ಬ್ಯಾಂಕ್ ವರ್ಗೀಕರಿಸಲಾಗಿದೆ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ಗೆ ಯಾವ ಸಮಿತಿ ಮಾನಿಟರಿ ಪಾಲಿಸಿ ಕಮಿಟಿ ಸಲಹೆ ಮಾಡಿತ್ತು ಅಂದರೆ ಉರ್ಜಿತ್ ಪಟೇಲ್ ಸಮಿತಿ. 78ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ B ಮಾತ್ರ ಸರಿಯಾದದ್ದು. ಪಾವಿತ್ರತ GST ತೆರಿಗೆ ಕೆಲವು ಸರಕುಗಳನ್ನು ನಿಯಮ ವ್ಯಾಪ್ತಿಯಿಂದ ಹೊರಗೆ ಇಟ್ಟಿದೆ ಅಂತಕ್ಕಂಥದ್ದು. 79ನೇ ಪ್ರಶ್ನೆ, ಪ್ರಸ್ತುತ ಭಾರತ ಸರ್ಕಾರದ ಕೆಳಕಂಡ ಯಾವ ಕಾರ್ಯಕ್ರಮಗಳು ರೈತರಿಗೆ ಉದ್ಯಮಶೀಲತೆ ಮತ್ತು ನಾವೀನ್ಯತೆಯನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಿದೆ ಅಂದರೆ ಬಯೋಟಿಕ್ ಕಿಸಾನ್. ಇಂಟರ್ನೆಟ್ ಸಂಪರ್ಕದಿಂದ ದೂರದ ಪ್ರದೇಶಗಳಿಗೆ ಸಂಪರ್ಕಿಸುವ ಗುರಿಯನ್ನು ಅಖಿಲ ಎಂಬ ಡ್ರೋನ್ ಅನ್ನು ತಯಾರಿಸಲಾದವರು ಯಾರು ಅಂದರೆ ಫೇಸ್ಬುಕ್ ರವರು. ಈ ಕೆಳಗಿನ ಹೇಳಿಕೆಗಳನ್ನು ಹೊಂದಾಣಿಕೆ ಮಾಡಿಡಿ. RD ಕೇಂದ್ರ ಸ್ಥಳ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಎಲ್ಲೈತಿ ಅಂತಂದ್ರೆ ಎಲ್ಲೈತ್ರಿ ತಿರುವನಂತಪುರಂ ಐತಿ. ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಎಲ್ಲೈತಿ ಅಂತಂದ್ರೆ ಕಲ್ಪಾಕಮ್ಮಲ್ಲಿ ಐತಿ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲೈತಿ ಅಂತಂದ್ರೆ ಶ್ರೀಹರಿಕೋಟಾದೊಳಗೆ ಐತಿ. ಟಾಟಾ ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ರಿಸರ್ಚ್ ಎಲ್ಲೈತಿ ಅಂತಂದ್ರೆ ಮುಂಬೈ ಒಳಗೆ ಐತಿ.
ಎಂಬತ್ತೆರಡನೇ ಪ್ರಶ್ನೆ, ಭಾರತೀಯ ನೌಕೆಯಲ್ಲಿ ನಿರ್ಮಿಸಿದ ಪ್ರಥಮ ಸ್ವದೇಶಿ ಜಲಾಂತರಗಾಮಿ ಯಾವುದು ಅಂತ ಕೇಳಿದರೆ INS ಅರಿಹಂತ್. ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಅಂತ ಹೇಳಿದರೆ ಬಿ ಮಾತ್ರ ಸರಿ. ಇದರ ಶಾಶ್ವತ ಸದಸ್ಯರುಗಳು ಭಾರತದ, ಅಮೆರಿಕ ಮತ್ತು ಜಪಾನ್ ಅಂತ ಕೊಟ್ಟಿದ್ದಾರೆ. ಇನ್ನು ಕೆಳಗಿನವುಗಳಲ್ಲಿ ಯಾವ ಸಮಿತಿಯು ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದೆ ಅಂದರೆ ಕಸ್ತೂರಂಗನ್ ಸಮಿತಿ ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದ್ದು. ಇನ್ನು ಬೇತ್ವಾ ಮತ್ತು ಸೋನ್ ನದಿಗಳ ಅಂತರ ಸಂಪರ್ಕ ಯೋಜನೆಯಲ್ಲಿ ಕೆಳಗಿನ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಯಾವ ಭಾಗ ಮುಳುಗಡೆ ಅಪಾಯದಲ್ಲಿತ್ತು ಅಂದರೆ ಪಣ್ಣಾ ಹುಲಿ ಸಂರಕ್ಷಣಾ ತಾಣ. ಹಡಗುಯಾನ ಸಚಿವಾಲಯ ಇನ್ ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾದ DST ಜರ್ಮನಿಯೊಂದಿಗೆ 1620 ಕಿಲೋಮೀಟರ್ ಉದ್ದದ ಯಾವ ರಾಷ್ಟ್ರೀಯ ಜಲಮಾರ್ಗಕ್ಕೆ ಸರಿಹೊಂದುವ ಹಡಗನ್ನು ನಿರ್ಮಿಸಲು ಒಪ್ಪಂದ ಮಾಡಿಕೊಂಡಿದೆ ಅಂದರೆ NW1 ನ್ಯಾವಿ 1 ಅನ್ನಂಗೆ. 87 ಸಾಮಾನ್ಯ ಅಡುಗೆ ಉಪ್ಪು ಸೋಡಿಯಂ ಕ್ಲೋರೈಡ್. ಬೇಕಿಂಗ್ ಸೋಡಾ ಯಾವುದು ಅಂದರೆ ಸೋಡಿಯಂ ಬೈಕಾರ್ಬೊನೇಟ್. ಕಾಫಿ ಮತ್ತು ಟೀಯಲ್ಲಿ ಪ್ರಧಾನ ಸಕ್ರಿಯ ಘಟಕ ಯಾವುದು? ಕೆಫಿನ್. 89ನೇ ಪ್ರಶ್ನೆ, ನಮ್ಮ ಚರ್ಮದ ಬಿಸಿಲಿಗೆ ಒಡ್ಡಿದಾಗ ಕಡು ಬಣ್ಣದಾಗುತ್ತದಕ್ಕೆ ಕಾರಣ ದ್ರವ್ಯ ಯಾವುದು ಅಂದರೆ ವರ್ಣದ್ರವ್ಯ ಯಾವುದಂದ್ರೆ ಮೆಲನಿನ್. ಕಾರ್ಬನಿನ್ ಅತಿ ಗಡುಸಾದ ರೂಪ ಈ ಪೈಕಿ ಅಂದರೆ ವಜ್ರ. ಯಾವ ವಿಟಮಿನ್ ಕೊರತೆ ಅಂದರೆ ರಾತ್ರಿ ಗುರುಡು ಕಾರಣ ಅಂದರೆ ವಿಟಮಿನ್ ಎ. ಚಳಿಗಾಲದಲ್ಲಿ ಶೀತ ದೇಶಗಳಲ್ಲಿ ಮಂಜಿನ ರಸ್ತೆಗಳ ಮೇಲೆ ಮಂಜುಗಡ್ಡೆ ಇದನ್ನು ಸೇರಿಸುವುದು ಅಡಿಗೆ ಉಪ್ಪು. ಕೋಟಡಿ ಉಷ್ಣತೆಯಲ್ಲಿ ಯಾವ ಲೋಹ ಧಾತುವಿನ ದ್ರವ ರೂಪವಾಗಿರುತ್ತದೆ? ಪಾದರಸ. ಸೇಬು ಕತ್ತರಿಸಿದಾಗ ಕಂದು ಬಣ್ಣ ಬರಲು ಕಾರಣ ಉತ್ಕರ್ಷಣ. ಕಬ್ಬಿಣ ಬರ್ತದಲ್ಲಿ ಕಬ್ಬಿಣ. ನೆಕ್ಸ್ಟ್ 95ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಾನವನ ಮೂತ್ರದಲ್ಲಿ ಹಳದಿ ಇರಲು ಕಾರಣವಾಗುವುದು ಅಂದರೆ ಯೂರೋಕ್ರೋಮ್. ರಕ್ತ ಹೆಪ್ಪುಗಟ್ಟುವಿಕೆ ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಕಾರಣವಾಗಿದೆ? ವಿಟಮಿನ್ ಕೆ. ಈರುಳ್ಳಿ ಕತ್ತರಿಸಿದಾಗ ನಿಮಗೆ ಕಣ್ಣೀರು ಬಂದಿರಬೇಕು, ಇದಕ್ಕೆ ಕಾರಣವಾಗಿರುವ ಅಂಶ ಯಾವುದು ಅಂತ ಕೇಳಿದರೆ ಇದು ಗ್ರೇಸ್. ಹಲವು ತರಕಾರಿಗಳು ಮತ್ತು ಹಣ್ಣುಗಳು ವಿಶೇಷವಾಗಿ ವರ್ಣರಂಜಿತವಾಗಿರಲು ಕಾರಣರಾದ ಅವುಗಳ ವಿಶೇಷ ರೀತಿಯ ರಾಸಾಯನಿಕ ಸಂಯುಕ್ತ ಕೆರೋಟಿನಾಯ್ಡ್. 99ನೇ ಪ್ರಶ್ನೆ, ಈ ಕೆಳಗಿನ ರಾಷ್ಟ್ರೀಯವಾದಿಗಳು ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಅನುಸರಿಸಿದ ಪ್ರಮುಖ ಪ್ರಯತ್ನಗಳು ಅಂತ ಕೊಟ್ಟಿದ್ದಾರೆ. ಮೇಲಿನ ಎಲ್ಲವೂ ಸರಿ. ಎರಡನೆಯ ದುಂಡು ಮೇಜಿನ ಪರಿಷತ್ ಸಭೆಗೆ ವಿಫಲವಾಗಲು ಕಾರಣ? ಎರಡನೇ ದುಂಡು ಮೇಜಿನ ಸಮ್ಮೇಳನ. 3 ದುಂಡು ಮೇಜಿನ ಸಮ್ಮೇಳನಗಳಾಗ್ತವು 30, 31, 32. ಎರಡನೇ ದುಂಡು ಮೇಜಿನ ಸಮ್ಮೇಳನ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಮತದಾನ ನೀಡೋದಕ್ಕಾಗಿ ಈ ಸಭೆ ಏನಾಯಿತು? ವಿಫಲವಾಯಿತು. ತುಂಬ ಹೃದಯದ ಧನ್ಯವಾದಗಳು.